ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇಡಬೇಕಂತೆ ಸುಡ್ಗಾಡು ಮಾಡಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಹೆಸರನ್ನ ಇಟ್ಬಿಡಿ ಆ ವಿಕ್ಟೋರಿಯಾ ಆಸ್ಪತ್ರೆಗೆ. ಒಂದು 1,000 ರೂಪಾಯಿ ಕಟ್ಟಿದ್ರೆ 500 ಕಿಲೋಮೀಟರ್ನ ಆ ಅಧಿಕಾರಿ ಒಂದು ತಿಂಗಳಲ್ಲಿ ಬಳಸಬಹುದು. ಸರ್ಕಾರಿ ವಾಹನ, ಆ ಅಧಿಕಾರಿಗೆ ಪಾರ್ಟ್ ಟೈಮ್ ಟ್ಯಾಕ್ಸಿ. ನಿಜವಾಗ್ಲೂ ದುರ್ಬಳಕೆ ಮಾಡುವಂತ ಅಧಿಕಾರಿ 1,000 ರೂಪಾಯಿ ಕಟ್ಟದಾನ. ಅಧಿಕಾರದ ಮದ ಯಾವ ಮಟ್ಟಕ್ಕೆ ಅಂತಂದ್ರೆ ಲೂಟಿಕೋರರ ಕೈಗೆ ಅಧಿಕಾರ ಕೊಟ್ಟು ಇವತ್ತು ಸಾಮಾನ್ಯವಾಗಿ ನಮ್ಮ ಕೆಆರ್ಎಸ್ ಪಕ್ಷದವರು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಮ ಯೋಚನೆಗಳೆಲ್ಲ ಒಂದೇ ರೀತಿ ಇದೆ. ಸೊ ನಾವು ನಡೀತಾ ಇರುವಂತ ದಾರಿ ಬೇರೆ ಇರ್ಬೋದು, ಬಟ್ ನಮ್ಮ ಯೋಚನೆಗಳು ಒಂದೇ ಆಗಿದೆ. ಕೆಆರ್ಎಸ್ ಪಕ್ಷದವರು ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಅನಧಿಕೃತವಾಗಿ ಸರ್ಕಾರಿ ವಾಹನಗಳನ್ನ ಬಳಸೋದನ್ನ ಅಥವಾ ಫ್ಯಾಮಿಲಿಗೋಸ್ಕರನೋ ಅಥವಾ ಸಂಡೇನೋ ಅಥವಾ ರಜಾ ದಿನಗಳಲ್ಲೂ ಸರ್ಕಾರಿ ವಾಹನಗಳನ್ನ ಬಳಸಿದ್ರೆ ಅದನ್ನ ತಡೆ ಹಿಡಿದು ಐ ಥಿಂಕ್ ಎಕ್ಸ್ಪೋಸ್ ಮಾಡ್ತಾರೆ. ಇಟ್ಸ್ ಗುಡ್. ಬಟ್ ನನ್ ನಿಜವಾಗ್ಲೂ ವಿ ಸಪೋರ್ಟ್ ಇಟ್. ಯಾಕೆ ಅಂತಂದ್ರೆ ನಿಮಗೆ ಕಾರ್ ಕೊಟ್ಟಿರೋದು ನಮ್ಮ ದುಡ್ಡಿಂದ, ನಮ್ಮ ಟ್ಯಾಕ್ಸಿಂದ. ಆ ಒಂದು ಕಾರುಗಳನ್ನ, ಸರ್ಕಾರಿ ವಾಹನಗಳನ್ನ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೋಸ್ಕರ, ನೀವೆಲ್ಲೋ ಟ್ರಿಪ್ ಹೋಗೋಕ್ಕೋಸ್ಕರ ದುರ್ಬಳಕೆ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ನಾವೊಬ್ಬ ಟ್ಯಾಕ್ಸ್ ಪೇಯರ್ ಆಗಿ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವರ ದುರಾಡಳಿತ ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ 2016 ಒಂದು ಆರ್ಡರ್ ಕಾಪಿ ಹಾಕಿದ್ದೀನಿ. ನನಗೂ ಮತ್ತೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಹೀಗೆ ಯಾವುದೋ ಒಂದು ವಿಚಾರದಲ್ಲಿ ನಾವು ಭೇಟಿ ಮಾಡಿದಾಗ ಈ ವಿಚಾರನೂ ಬಂತು. ಕೆಆರ್ಎಸ್ ಪಕ್ಷದವರು ಈ ತರ ತಡೆ ಹಿಡಿತಾರೆ, ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ. ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತ ಕೇಳಿದಾಗ ಈ ಆದೇಶದ ಕಾಪಿಯನ್ನ ಆ ವ್ಯಕ್ತಿ ನನಗೆ ಕೊಟ್ಟ, ಆ ಅಧಿಕಾರಿ ನನಗೆ ಕೊಟ್ಟ. ಐ ಥಾಟ್ ನಾನು ನಿಮ್ಗೆ ಇದನ್ನ ಎಜುಕೇಟ್ ಮಾಡಲೇಬೇಕು ಅಥವಾ ನಿಮಗೆ ತಿಳಿಸ್ಲೇಬೇಕು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನನಗೆ ಗೊತ್ತಿಲ್ಲ. ಈ ಆದೇಶದ ಪ್ರಕಾರ 500 ಕಿಲೋಮೀಟರ್ನ 1,000 ರೂಪಾಯಿ ಕಟ್ಟಿದ್ರೆ, 1,000 ರೂಪಾಯಿ ಕಟ್ಟಿದ್ರೆ 500 ಕಿಲೋಮೀಟರ್ನ ಆ ಅಧಿಕಾರಿ ಒಂದು ತಿಂಗಳಲ್ಲಿ ಬಳಸಬಹುದು ಅಂತ. ಅಂದ್ರೆ 2 ರೂಪಾಯಿ ಆಯ್ತು ಅವನಿಗೆ 1 ಕಿಲೋಮೀಟರ್. ಅಂದ್ರೆ ಒಂದು ರೀತಿ 1,000 ರೂಪಾಯಿ ಕಟ್ಟಿದ್ರೆ ಸರ್ಕಾರಿ ವಾಹನ, ಆ ಅಧಿಕಾರಿಗೆ ಪಾರ್ಟ್ ಟೈಮ್ ಟ್ಯಾಕ್ಸಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಅಧಿಕಾರದ ಮದ, ಅಧಿಕಾರದ ದುರುಪಯೋಗ ಯಾವ ಮಟ್ಟಕ್ಕೆ ಅಂತಂದ್ರೆ ನಮ್ಗೆ ಅಧಿಕಾರ ಕೊಟ್ರೆ ಕೋತಿಗಳ ತರನೇ ನಾವು ಆಡೋದು, ಕೋತಿಗಳ ತರನೇ ನಾವು ಕಾನೂನು ಮಾಡ್ಕೊಂತೀವಿ, ನಮಗ್ ಬೇಕಾದಂತ ಕಾನೂನುಗಳನ್ನ ಮಾಡ್ಕೊಂತೀವಿ. ಅಲ್ಟಿಮೇಟ್ಲಿ ವಿ ವಾಂಟೆಡ್ ಟು ಎಷ್ಟು ಜನ ಅದಕ್ಕೆ 1,000 ರೂಪಾಯಿ ರೆಸಿಪ್ಟ್ ಅರ್ದು 500 ಕಿಲೋಮೀಟರ್ ಬಳಸ್ಕೊಂತಾರೆ. ಇದಕ್ಕೆ ಮೆಕ್ಯಾನಿಸಮ್ ಏನು? ಇದಕ್ಕೆ ನೋಡಕ್ಕೆ ಮೆಕ್ಯಾನಿಸಮ್ ಏನು? ನಿಜವಾಗ್ಲೂ ದುರ್ಬಳಕೆ ಮಾಡುವಂತ ಅಧಿಕಾರಿ 1,000 ರೂಪಾಯಿ ಕಟ್ಟತಾನ, ನಿಜವಾಗ್ಲೂ ಕಟ್ತಾನ. ಆಮೇಲೆ ಇದನ್ನ ಕಟ್ಟ ಆದೇಶ ಮಾಡದಂತ ಸರ್ಕಾರಗಳಾಗಿರ್ಬೋದು ಅಥವಾ ಆಡಳಿತ ಆಗಿರ್ಬೋದು ಯಾವ ಕೆಳಮಟ್ಟಕ್ಕೆ ಕುಸಿದು ಹೋಗಿದೆ. ಕರ್ನಾಟಕ ತುಂಬಾ ಕಂಡಲ್ಲಿ ಭ್ರಷ್ಟಾಚಾರ, ಯಾವ ಇಂಥ ಇಲಾಖೆನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೆಲ್ಲ. ಜೊತೆನಲ್ಲಿ ಇವತ್ತಿನ ಈ ಒಂದು ಆದೇಶಗಳು ಅಂತಂದ್ರೆ ಒಂದು ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಯಾರೋ ತಮ್ಮ ಸ್ವಂತ ಕಾರನ್ನು ಸಹ ತಮ್ಮ ಸ್ವಂತ ಕೆಲಸಕ್ಕೆ ತಮ್ಮ ಸ್ವಂತ ಕಾರನ್ನು ಸಹ ಬಳಸ್ತಾ ಇದ್ದಂತ ವ್ಯಕ್ತಿಗಳು ನೋಡಿದಂಥವ್ರು ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇಡಬೇಕಂತೆ ಸುಡ್ಗಾಡು ಮಾಡಿಟ್ಟಿದ್ದಾರೆ. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರು ವಿಕ್ಟೋರಿಯಾ. ಅದ್ರ ಬದಲು ನಾನು ಹೇಳಿದೆ ಬ್ಯಾಡ್ರಿ ಕಾಂಗ್ರೆಸ್ ಗೌರ್ಮೆಂಟ್, ನಿಜವಾಗ್ಲೂ ಹೇಳ್ತೀನಿ, ಸಿದ್ದರಾಮಯ್ಯ ಅವರ ಹೆಸರು ಅಥವಾ ಬೇಡ ಡಿ ಕೆ ಶಿವಕುಮಾರ್ ಹೆಸರನ್ನ ಇಟ್ಬಿಡಿ ಆ ವಿಕ್ಟೋರಿಯಾ ಆಸ್ಪತ್ರೆಗೆ. ಅಲ್ಲಿ ನಡೀತಾ ಇರುವಂತ ಒಂದು ಹೊಸ ಆಸ್ಪತ್ರೆ ಕಟ್ಟಲ್ಲ, ಒಂದು ಹೊಸ ಶಾಲೆ ಕಟ್ಟಲ್ಲ, ಹೊಸ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿರುವಂತ ಸರ್ಕಾರಗಳು ಈ ಮಟ್ಟಕ್ಕೆ ಅಧಿಕಾರವನ್ನ ದುರುಪಯೋಗ ಮಾಡ್ತಾರೆ. ಇಂಥ ನಾಡಲ್ಲ ಕುವೆಂಪು ಹುಟ್ಟಿದ್ದು. ಬಸವಣ್ಣವರು 2 ದೀಪಗಳನ್ನ ಅಣತೆಗಳನ್ನ ಇಟ್ಕೊಂತ ಇದ್ರಂತೆ. ಒಂದು ಅಣತೆ ಆ ರಾಜವಂಶಸ್ಥರ ಯಾವ ಐ ಥಿಂಕ್ ರಾಜರ ಬಳಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಕೆಲಸ ಮಾಡ್ಬೇಕಾದ್ರೆ ಆ ದೀಪವನ್ನ ಆ ರಾಜವಂಶಸ್ಥರಿಗೆ ಸಂಬಂಧಪಟ್ಟಂತ ದೀಪವನ್ನ ಬಳಸೋರಂತೆ. ತಮ್ಮ ಸ್ವಂತ ಕೆಲಸ ಬಂದಾಗ ಆ ದೀಪವನ್ನ ಆರಿಸಿ ಅವ್ರ ತಾಯಿ ಕೇಳೋರಂತೆ, ಏನಕ್ಕೋ 2 ದೀಪ ಅಂತಂದ್ರೆ, ಇಲ್ಲ ಇದು ನಾನು ಆ ರಾಜರ ಕೆಲಸ ಮಾಡ್ಬೇಕಾದ್ರೆ ಆ ರಾಜ ಮನೆತನದ ಸಂಬಂಧಪಟ್ಟಂತ ದೀಪವನ್ನ ಬಳಸ್ತೀನಿ, ನಾನು ನನ್ನ ಕೆಲಸ ಮಾಡ್ಬೇಕಾದ್ರೆ ನನ್ನ ಸ್ವಂತ ದೀಪವನ್ನ ಬಳಸ್ತೀನಿ. ಎಲ್ರಿ ಆ ಮಹಾನುಭಾವ ಬಸವಣ್ಣನವರ ವಿಚಾರಗಳು, ಎಲ್ರಿ ಆ ಕುವೆಂಪು ವಿಚಾರ, ಎಲ್ರಿ ಆ ನಾವೆಲ್ಲ ಒಂದೇ ಅಂದಂತ ಅಂಬೇಡ್ಕರ್ ವಿಚಾರ ಎಲ್ಲಿ, ಬರೆದ್ಕೊಟ್ಟಂತ ಕಾನೂನಲ್ಲಿ ದರೋಡೆಕೋರರು, ಕಳ್ಳರು, ಲೂಟಿಕೋರರ ಕೈಗೆ ಅಧಿಕಾರ ಕೊಟ್ಟು ಇವತ್ತು ಈ ಕರ್ನಾಟಕದ 7 ಕೋಟಿ ಜನರಲ್ಲಿ 97% ನರಳ್ತಾ ಇದ್ದಾರೆ, 3% ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳುತ್ತಾ KRS ಪಾರ್ಟಿಯವರ ಆದೇಶ ನೋಡ್ಕೊಳ್ಳಿ.